ಜಾಗದಲ್ಲಿ ನಿವೇಶನ ನೀಡಲು ಮುಂದಾಗಿದ್ದ ಸರ್ಕಾರ. ವರದಿ ಬೆನ್ನಲ್ಲೇ ನಿವೇಶನ ಹಂಚಿಕೆಗೆ ಕರೆದಿದ್ದ ಗ್ರಾಮ ಸಭೆ ರದ್ದು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಯ ಹೇರೂರು ಗ್ರಾಮದ ಸರ್ವೆ ನಂಬರ್ 64ರಲ್ಲಿ 2 ಎಕರೆ ಗೋಮಾಳ ಜಮೀನಿದ್ದು ನಿವೇಶನ ರಹಿತ ಸುಮಾರು 59 ನಿರ್ಗತಿಕ ಕುಟುಂಬಗಳಿಗೆ ನಿವೇಶನ ನೀಡಲು ಸರ್ಕಾರ ಮುಂದಾಗಿತ್ತು. ಆದರೆ ಈ ಭೂಮಿ ಕಳೆದ ಹಲವು ವರ್ಷಗಳಿಂದ ಗೋಕಟ್ಟೆಯಾಗಿದ್ದು ಇಟ್ಟಿಗೆ ಕಾರ್ಖಾನೆಗಳಿಂದ ಬರುವ ಬೂದಿಯೆಲ್ಲ ಬಿದ್ದು ಹಾಳಾಗಿತ್ತು. ಆದರೆ ಇದನ್ನ ಸಮತಟ್ಟುಗೊಳಿಸದೆ ಅಧಿಕಾರಿಗಳು ನಿವೇಶನ ಹಂಚಿಕೆಗೆ ಮುಂದಾಗಿದ್ರು. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ನಿವೇಶನ ಹಂಚಿಕೆ ಮಾಡಲು ಕರೆದಿದ್ದ ಗ್ರಾಮ ಸಭೆಯನ್ನ ರದ್ದುಪಡಿಸಿದ್ದಾರೆ. ಇನ್ನು ಹೇರೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅರ್ಜಿಗಳನ್ನ ಸ್ವೀಕರಿಸಿ ಆಯ್ಕೆ ಪ್ರಕ್ರಿಯೆ ಆರಂಭಿಸಲು ಮುಂದಾಗಿದ್ರು. ಆದರೆ ಗ್ರಾಮ ಸಭೆಗೆ 100 ಮಂದಿ ಗ್ರಾಮಸ್ಥರು ಸೇರಿ ಸುಮಾರು 20 ಅಡಿ ಆಳದ ಗುಂಡಿಯನ್ನ ಮಣ್ಣಿನಿಂದ ಭರ್ತಿ ಮಾಡಿ ಜಾಗವನ್ನ ಸಮತಟ್ಟುಗೊಳಿಸಿದ ನಂತರವೇ ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಬೇಕೆಂದು ಪಣ ತೊಟ್ಟಿದ್ರು. ಇನ್ನು ಈ ವೇಳೆ ಮಾತನಾಡಿದ ಪಿಡಿಒ ಚಂದ್ರಶೇಖರ್, ಜಾಗದಲ್ಲಿ ಹಳ್ಳ ಇರುವ ಬಗ್ಗೆ ಪೂರ್ವದಲ್ಲಿಯೇ ಮಾಹಿತಿ ಇತ್ತು. ಆದರೂ ಮೇಲಧಿಕಾರಿಗಳ ಒತ್ತಡದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆ ಮುಂದುವರೆಸಲು ಯತ್ನಿಸಲಾಗಿತ್ತು. ಈಗ ಗ್ರಾಮಸ್ಥರ ಅಭಿಪ್ರಾಯದಂತೆ ಸಭೆಯನ್ನ ರದ್ದು ಮಾಡಲಾಗಿದೆ. 6 ತಿಂಗಳೊಳಗೆ ಗುಂಡಿಯನ್ನ ಮಣ್ಣಿನಿಂದ ಭರ್ತಿ ಮಾಡಿ ಸಮಸ್ಯೆಯನ್ನ ಪರಿಹರಿಸಿ ನಂತರ ಸೂಕ್ತ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುತ್ತೆ ಎಂದು ಭರವಸೆಯನ್ನ ನೀಡಿದ್ದಾರೆ. ನಗರಾಭಿವೃದ್ಧಿ ನಿರ್ದೇಶಕರು ನಗರ ಯೋಜನಾಧಿಕಾರಿಗಳ ಪ್ರಾಧಿಕಾರದಿಂದ ಸೈಟ್ ಅನುಮೋದನೆಗೊಂಡೈತೆ. ಪ್ಲಾನ್ ಪ್ರಕಾರ 55 ಸೈಟು ರೋಡ್ಗಳು ಎಲ್ಲ ಪ್ಲಾನ್ ಪ್ರಕಾರ ಮಾಡೈತೆ. ಹಳ್ಳ ಐತೆ. ಈಗ ನೋಡಿ, ಇನ್ನು ಈ ಸಭೆಯಲ್ಲಿ ನೋಡಲ್ ಅಧಿಕಾರಿ ಜಗದೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 100 ಮಂದಿ ಸ್ಥಳೀಯರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.